ಹೊಸ ವರ್ಷ ಅಂಥೇಳಿ ಆಚರಣೆ ಮಾಡ್ಕೋತ ಬಂದಿದ್ದಾರೆ ಸರ್. ಯಾಕೆ ಇದು ಹೊಸ ವರ್ಷ ಅಂದರೆ ಒಂದೊಂದು ಸಂವತ್ಸರಗಳು ಬದಲಾಕೋತ ಹೋಗ್ತವೆ ರೀ. ಈಗ ನೋಡಿರಿ, ಈಗ ನಮ್ಗೆ 2026 ಇದು ಪರಾಭವ ನಾಮ ಸಂವತ್ಸರ ಅಂತೇಳಿ ಬಂದದ ರೀ. ಈ ಸಂವತ್ಸರ ಅಂದರೆ ಏನು ರೀ ಅಂಥೇಳಿ ಪ್ರಶ್ನೆ ಬರ್ತದೆ ರೀ. ಸಂವತ್ಸರಗಳು ಏನಂದ್ರೆ ಸರ್, ಒಂದು ಪೌರಾಣಿಕ ಕಥೆ ಐತ್ರಿ. ಏನಂತಂದ್ರೆ ಸರ್, ನಮ್ಮ ನಾರದ ಮಹರ್ಷಿ ಒಮ್ಮೆ ಕೃಷ್ಣಗೆ ಪ್ರಶ್ನೆ ಮಾಡ್ತಾನೆ ರೀ. ಏನಪ್ಪ ಎಷ್ಟು ಮಂದಿ ಹೆಂಡ್ರ ಅಂತ 16,008 ಏನು ನನಗೊಂದು ಅದ್ರಾಗ ಕೊಡತ್ತೆ ಹೇಳ್ರಿ. ಅಂದಕ್ಕೂಲೆ ನಾ ಎಲ್ಲಿರೋದಿಲ್ಲ ಅಲ್ಲಿ ಆಕೆ ಮಾಡ್ಕೊತಾರೆ. ಆಗ ಅವಾಗ ಹಾಕೋದಿಲ್ಲ ಸರ್. ಮುಂದೆ ಏನಾಗ್ತದಲ್ಲ, ಈ ತ್ರಿಮೂರ್ತಿಗಳನ್ನು ಹೆಂಗಾರು ಮಾಡಿ ಬಗ್ಗಿಸ್ಬೇಕು ಅಂತೇಳಿ ತಿಳ್ಕೊಂಡು ಈ ತ್ರಿಮೂರ್ತಿಗಳನ್ನು ಶಿಶುಗಳನ್ನಾಗಿ ಮಾಡಿ ಅನಸೂಯ ತಾಯಿ ಆಸ್ತಿಗಳು ಇಡ್ತಾನೆ ರೀ. ಆವಾಗ ಏನು ಮಾಡ್ತಾರೆ ಸರ್, ಜಗನ್ಮಾತೆಯವರು ಪಾರ್ವತಿ ಲಕ್ಷ್ಮೀ ಸರಸ್ವತಿಯವರು ತಮ್ಮ ಗಂಡನ ಹುಡುಕಾಡ್ಕೊತ ಬರ್ತಾರೆ. ಅವ್ರು ಇಟೀಟ ಕೂಸುಗಳಾಗಿರ್ತಾವೆ ರೀ. ಮುಂದೆ ಅವ್ರನ್ನ ಗುರ್ತ ಹಿಡಿದಂಗೆ ರೀ, ಗುರ್ತ ಹಿಡಿಯೋಕ್ಕಾಗೋದಿಲ್ಲ ರೀ. ಆವಾಗಂದ್ರೆ ಏನಂತಾರೆ ಅಂದ್ರೆ ರೀ, ನಿಮ್ಮ ಗಂಡಂದು ಯಾರಂತ ಕೂಡಲೇ ಪಸಿ ತೋರಿಸ್ಬೇಕು. ನಾರದನ್ನು ಮಾಡಿರ್ತಾನೆ ಇವನು ಹೆಂಗಾರು ಮಾಡಿಸಿ ಪಸಿ ಸಿಗಿಸ್ಬೇಕು ತೊಗೊಂಡ್ರಿ. ನಾರದಾಗ ಸ್ತ್ರೀ ರೂಪ ಧಾರಣೆ ಮಾಡಿಕೊಂಡು ಇವರು ಮೂರನೇ ಪಾರ್ವತಿ ಲಕ್ಷ್ಮೀ ಸರಸ್ವತಿಯರು ಅನಸೂಯಾದೇವಿ ಹತ್ತಿರ ಇರ್ತಾರೆ, ಆರತಿ ಬೆಳಗಿಸ್ತಾರೆ ರೀ. ಆರತಿ ಬೆಳೆದ ಕೂಲಿ ಕರ್ಣ ಹೆಣ್ಣಾಗಿ ಬಿಡ್ತಾರೆ ರೀ. ಆಕೆ ಪಾತಿವ್ರತ್ಯ ಮಹತ್ವನ ಹಂಗದ ರೀ. ಆವಾಗ ಹೆಣ್ಣು ಅದಕೊಂಡು ಮತ್ತು ಇವರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಓಡಿ ಬಿಡ್ತಾರೆ, ಇವು ಸಿಕ್ಬಿಡ್ತಾರೆ ಇಲ್ಲಿ. ಇನ್ನೇನು ಮಾಡಬೇಕು, ಯಾರೇ ಆಗಲಿ ನೋಡ್ರಿ, ಏನೇ ಒಂದು ತಪ್ಪು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಅನಸೂಯಾದೇವಿ ಹೇಳ್ತಾನೆ, ನೋಡಪ್ಪ ನೀನೀಗ ಹೆಣ್ಣಾಗಿದ್ದಿ, ಇನ್ನು ಮೇಲೆ ನಿನ್ನನ್ನು ಉದ್ಧಾರ ಮಾಡುವಂಥ ಶಕ್ತಿ ನನ್ನಲ್ಲಿ ಇಲ್ಲ. ಅದಕ್ಕೆ ನೀ ಏನು ಮಾಡ್ಬೇಕಂದ್ರೆ ನೀ ಗಂಡನ ಮಾಡ್ಕೋಬೇಕು. ಗಂಡನ ಮಾಡಿಕೊಂಡು ಅವನಿಂದ ರೀ ನೀನು 64 ಮಕ್ಕಳನ್ನ ಹಿಡಿಬೇಕು ರೀ. ಅಂದ ಕೂಡಲೇ ಆಯ್ತು ಅಂತ ತಿಳ್ಕೊಂಡು ಮತ್ತು ನಾರದ ರೀ ಮಾಡಿ ಸಂಸಾರ ಮಾಡಿ 64 ಮಕ್ಕಳನ್ನ ಹಿಡ್ತಾಳೆ ರೀ. ಅವೇ ಅಂತ ಸಂವತ್ಸರಗಳು ಅಂತೇಳಿ ಪ್ರತೀತಿ ಸರ್. 60 ವರ್ಷಕ್ಕೊಂದು ಸಂವತ್ಸರ ಬರ್ತಾರೆ. ಹೀಗಾಗಿ ಸರ್ 60 ವರ್ಷ ಆದ ನಂತರ ಸರ್ ಒಂದು ಪ್ರತಿಯೊಬ್ಬ ಮನುಷ್ಯನಿಗೆ ಸರ್ ಅದನ್ನು ಷಷ್ಠಬ್ದಿ ಅಂತ ಮಾಡ್ತಿರ್ತಾರೆ ನೋಡ್ರಿ. ಯಾಕಂತಂದ್ರೆ ಒಂದು ಪೂರ್ಣದ ಆವೃತ್ತಿ ಮುಗಿದಂಗೆ ಆಗತ್ತೆ ರೀ. ಹಂಗೆ ನಾರದನ ಹೊಟ್ಟೆಯಿಂದ ಹುಟ್ಟಿದಂಥ ಮಕ್ಕಳನ್ನ ರೀ ಇವು ಸಂವತ್ಸರಗಳು ಅಂತೇಳಿ ಒಂದು ಪೌರಾಣಿಕ ಕಥೆ ಐತೆ ಸರ್. ಅದು ಅಷ್ಟೇ ಒಂಥರ ಕರೆಣ ಅನಿಸ್ತದೆ ಸರ್. ಯಾಕಂದರೆ ಪ್ರತಿಯೊಬ್ಬರಿಗೂ